ಫೈನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓಕೆ, ದೇವರು ಪ್ರತಿಯೊಬ್ಬರ ಜೊತೆಲಿ ಮಾತಾಡ್ತಾರಾ? ಆಮೇನ್. ಮಾತಾಡ್ತಾರೆ. ಆದರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಬಿತ್ತನೆ ಮಾಡಿದ್ರೆ, ಯಾವ ಬೀಜ ಬಿತ್ತನೆ ಮಾಡಿದ್ರೆ ಎಷ್ಟು ಫಲ ಬರುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಉತ್ತಮವಾದ ಭೂಮಿಯನ್ನು ಹುಡುಕ್ತಾರೆ, ಮುಖ್ಯವಾಗಿ ಉತ್ತಮವಾದ ಭೂಮಿ. ಅದಕ್ಕೆ ಅಲ್ಲಿ ಹೇಳೋದು ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಏನು ಹೇಳುತ್ತೆ ವಾಕ್ಯ? ತನ್ನ ಹೊಲದಲ್ಲಿ ಅಂದರೆ ಯಾರು? ತನ್ನ ಹೊಲದಲ್ಲಿ ಅಂದರೆ ಯಾರು? ಓಕೆ, ಅದೊಂದು ಸ್ವಲ್ಪ ಡೆಫಿನೇಷನ್ಸ್ ಕೊಟ್ಬಿಡ್ತೀನಿ ನಾನು. ಮತ್ತಾಯನ ಬರೆದ ಶುಭ ಸಂದೇಶ ಮತ್ತಾಯ 13ನೇ ಅಧ್ಯಾಯ 24ನೇ ವಾಕ್ಯ ಓದಿ. ಯೇಸು ಸ್ವಾಮಿ ಜನರಿಗೆ ಮತ್ತೊಂದು ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಸಾಕು. ತನ್ನ ಹೊಲ, ಅವ್ರು ಖಂಡಿತವಾಗ್ಲೂ ಲೆಕ್ಕ ಕೇಳ್ತಾರೆ ಅಲ್ವಾ? ಖಂಡಿತವಾಗ್ಲೂ ಅವ್ರು ಲೆಕ್ಕ ಕೇಳ್ತಾರೆ. ತನ್ನ ಹೊಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ಅನ್ಕೊಳ್ತೀನಿ, ಮೋಸ್ಟ್ ಪ್ರಾಬಬ್ಲಿ 25ನೇ ಅಧ್ಯಾಯ 25ನೇ ಅಧ್ಯಾಯ ವಾಕ್ಯ 29 ಓದೋಣ. ಮತ್ತಾಯ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಉಳ್ಳ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ತನ್ನ ಹೊಲ ದೇವರು ಬಿತ್ತನೆ ಮಾಡ್ತಾರೆ. ತನ್ನ ಹೊಲ ನೋಡಿ, ಇಲ್ಲಿರುವ ಕಿಂಚಿತ್ತನ್ನು ಕಿತ್ತು ತನ್ನ ಹೊಲಕ್ಕೆ ಹಾಕ್ತಾರೆ. ಈ ಕಿಂಚಿತ್ತು ಕಳ್ಕೊಂಡ ಮೇಲೆ ಆತ ಏನಾಗಿ ಮಾರ್ಪಡ್ತಾನೆ? ಶೂನ್ಯ ಆಗ್ತಾನಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರು ಕಿತ್ಕೊಂಡ್ರು ಅಂದ್ರೆ ಮುಗೀತು ಅಲ್ವಾ? ಯಾಕೆ ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಇವನೊಬ್ಬ ಸೋಮಾರಿ, ಅಲಕ್ಷ್ಯಗಾರ, ಆಲಸಿ. ಯಾರಿವನು? ಆಲಸಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇವನು ಏನು ಹುಡುಕೋದೇ ಇಲ್ಲ. ದೇವರ ಯೋಜನೆ ಈ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಬೆಳೆ ಬರಲಿದ್ದಿರಲಿಲ್ಲ. ತಲಾಂತು ನಾಣ್ಯ ಅದೇ ಅಲ್ವಾ ಹೇಳೋದು? ಒಂದು ತಲಾಂತು ಕೊಟ್ಟವನು ಏನು ಹೇಳ್ತಾನೆ? ವಾಕ್ಯ ಓದಿ 24ನೇ ವಾಕ್ಯ ಓದಿ, ಏನು ಹೇಳ್ತಾರೆ ನೋಡೋಣ. ತರುವಾಯ ಒಂದು ತಲಾಂತು ಪಡೆದವನು ಮುಂದೆ ಬಂದ. ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ನೀವು ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದ್ದರಿಂದ ನಾನು ಭಯಪಟ್ಟೆ. ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಊತಿಟ್ಟೆ. ಇಗೋ, ಸ್ವೀಕರಿಸಿ, ನಿಮ್ಮದು ನಿಮಗೆ ಸಂದಿದೆ ಎಂದ. ಆ ಮಾತು ಕೇಳಿದ ತಕ್ಷಣ ಧನಿಕ ನೋಡಿ 26ನೇ ವಾಕ್ಯದಲ್ಲಿ ನೇರವಾಗಿ ಏನು ಹೇಳ್ತಾರೆ ನೋಡಿ. ಆಗ ಆ ಧನಿಕ ಅವನಿಗೆ ಎಲವೋ ಮೈಗಳ್ಳ. ಪ್ರೈಸ್ ದಿ ಲಾರ್ಡ್. ದುಷ್ಟ ಸೇವಕ ನೋಡಿ, ಎಂಥ ಒಂದು ಪದ ಗೊತ್ತಾ ಇದು? ಎಲವೋ ಮೈಗಳ್ಳ, ದುಷ್ಟ ಸೇವಕ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದೇವರು ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಿ. ಓಕೆ, ಎಲ್ಲವೋ ಮೈಗಳ್ಳ.
ಪ್ರೈಸ್ ದ ಲಾರ್ಡ್. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಸೋಮಾರಿ ಅಲ್ವಾ? ಹೌದು. ಹೌದು ಬ್ರದರ್. ಎಲ್ಲವೋ ಮೈಗಳ್ಳ, ನೀನೊಬ್ಬ ಸೋಮಾರಿ. ಪ್ರೈಸ್ ದ ಲಾರ್ಡ್. ಹಾ, ಏನು ಹೇಳ್ತಾ ಇದ್ದಾರೆ? ಸೋಮಾರಿ. 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 ನೋಡಿ, ಅವರು ನೆಕ್ಸ್ಟ್ ಅವರು ಏನು ಮಾತಾಡಲಿಲ್ಲ. ಅವನ ಮಾತನ್ನ ಕೇಳಿದ ತಕ್ಷಣ ಅವ್ರಿಗೆ ಎಷ್ಟು ಕೋಪ ಬಂದಿರಬೇಕಲ್ವಾ? ಅಲ್ವಾ? ನೇರವಾಗಿ ಹೇಳ್ತಾರೆ, ಎಲೆವೋ ಸೋಮಾರಿ, ಮೈಗಳ್ಳ, ನೀನೊಬ್ಬ ಮೈಗಳ್ಳ. ಪ್ರೈಸ್ ದ ಲಾರ್ಡ್. ನೋಡಿ, ಮೈಗಳ್ಳರನ್ನ ನೋಡಿ ಯಾಕೆ ದೇವರು ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಯಾಕಂತ ಹೇಳಿದ್ರೆ ಸಿರಾಕ, ಈ ವಾಕ್ಯ ನೆನಪಲ್ಲಿಟ್ಕೊಳ್ಳಿ. ನಾವು ಯಾವಾಗ ಮೈಗಳ್ಳರಾಗ್ತೀವೋ ಆಗ ಈ ವಾಕ್ಯ ನಮಗೆ ಅನ್ವಯಿಸುತ್ತದೆ. ಸಿರಾಕ 22ನೇ ಅಧ್ಯಾಯ ವಾಕ್ಯ 2 ಓದಿ. ಮೈಗಳ್ಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ, ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಪ್ರೈಸ್ ದ ಲಾರ್ಡ್. ಓಕೆ, ಮತ್ತೊಮ್ಮೆ ಓದಿ. ಮೈಗಳ್ಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ, ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಸೋಮಾರಿ ದೇವರ ಬಳಿಗೆ ಬಂದು, ಯಜಮಾನನ ಬಳಿಗೆ ಬಂದು ಹೇಳಿದ ತಕ್ಷಣ ಏನು ಮಾಡಿದ್ರು? ಹೌದಾ, ಯಾಕೆ, ಏನು ಕಷ್ಟ ಆಯಿತು ನಿನಗೆ, ಯಾರು ಏನು ಮಾಡಿದ್ರು ಕೇಳಿದ್ರಾ? ಏನಂತಮ್ಮ, ಏನು ಮಾಡಿದ್ರು? ಅಲ್ಲ, ಈಗ ವಾಕ್ಯ ಕೇಳಿಸ್ಕೊಂಡ್ರಿ, ಆ ವಾಕ್ಯಕ್ಕೂ ಇದಕ್ಕೇನಾರ ಅನ್ವಯಿಸುತ್ತಾ? ಕೈ ಒದ್ರು ಬಿಟ್ರು ಪ್ರೈಸ್ ದ ಲಾರ್ಡ್. ಮುಟ್ಟಿದ ತಕ್ಷಣ ಕೈ ಒದಿದ್ರು, ಅವನ ಮಾತು ಕೇಳಿದ ತಕ್ಷಣ. ಆಗ ದೇವರು ಹೇಳ್ತಾರೆ, ಎಲ್ಲವೋ ಮೈಗಳ್ಳ, ದುಷ್ಟ ಸೇವಕ, ನೀನೊಬ್ಬ ಸೋಮಾರಿ, ನಡಿ ಆ ಕಡೆ. ನೆಕ್ಸ್ಟ್ ಏನು ಕೇಳಲಿಲ್ಲ. ಹಾಗಾದ್ರೆ ತನ್ನ ಹೊಲ ಅಂದರೆ ಯಾರು? ತನ್ನ ಹೊಲ ಅಂದರೆ ಯಾವುದು? ಯಾರಿಗೋಸ್ಕರ ದೇವರು ತನ್ನ ಹೊಲ ಅಂತ ಹೇಳ್ತಾರೆ? ಯಾರಿಗೋಸ್ಕರ ಅಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರ ಇಬ್ರಿಯ 9ನೇ ಅಧ್ಯಾಯ ವಾಕ್ಯ 28. 9 ವಾಕ್ಯ 28 ಓದೋಣ. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಪ್ರೈಸ್ ದ ಲಾರ್ಡ್. ಬೇರೆಯವರು ಓದಿ ಮತ್ತೊಮ್ಮೆ. ನಾನು ಓದ್ಲಾ? ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಯಾರು ತನ್ನ ಹೊಲ ಅಂತ ಹೇಳ್ತಾ ಇದಾರೆ? ಈಗ ಯಾರನ್ನ ಹೊಲ ಅಂತ ಹೇಳ್ತಾ ಇದಾರೆ ದೇವರು? ಅವರನ್ನು ನಂಬಿ ನಿರೀಕ್ಷಿಸಿಕೊಂಡಿರುವ ಜನಾಂಗವನ್ನು. 2 ಕೊರಿಂಥಿ 5:10 ಓದೋಣ. 2 ಕೊರಿಂಥಿ 5:10. 2 ಕೊರಿಂಥಿ 5:10. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರೈಸ್ ದ ಲಾರ್ಡ್. ಯಾರು ತನ್ನ ಹೊಲ? ನ್ಯಾಯ ತೀರ್ಪಿಗೆ ಸಿದ್ಧರಾಗಿರುವವರು. ಆಮೆನ್. ಪ್ರೈಸ್ ದ ಲಾರ್ಡ್. ದೇವ್ರು ಎಲ್ಲ ಕಡೆ ಬಿತ್ತನೆ ಮಾಡಲ್ಲ. ನೀನು ಎಷ್ಟೇ ಹೇಳಿದ್ರು ಸೋಮಾರಿತನವಾಗಿರುವ ಜನರನ್ನ ನೋಡಿ ಏನು ಮಾಡ್ತಾರೆ? ಅವ್ರು ಹೇಳಿದ ತಕ್ಷಣ ಕೈ ಒದು ಬಿಟ್ಬಿಡ್ತಾರೆ. ವಾಕ್ಯ ಇದೆಯಾ? ಸಿರಾಕ 2:22 ಇದೆಯಾ? 22:2
ಇದೆ ಬ್ರದರ್. ಸೋಮಾರಿ ಇದೆ. ತಿಪ್ಪೆ ಮೇಲಿನ ಕಸಕ್ಕೆ ಏಸಿಗೆ ಅವನು ಸಮ. ಸಮಾನ. ಸಮಾನ. ನೀವು ಏಸಿಗೆ ತಿಪ್ಪೆ ಮೇಲೆ ಇದ್ರೆ ಅದು ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡ್ತೀರಾ? ಇಲ್ಲ ಬ್ರದರ್, ಮಾಡೋದಿಲ್ಲ. ಅದು ಪಕ್ಕದಲ್ಲೇ ಕುತ್ಕೊಂತೀರಾ? ದೂರನೇ ಇರ್ತೀವಿ. ಇಲ್ಲ, ಇದೆ ಇಲ್ಲ brother. brother, ದೂರ ಇರ್ತೀವಿ. ನಮಗೆ ಅಷ್ಟು ಆಲೋಚನೆ ಇದೆ ಅಂದ್ರೆ ದೇವರಿಗೆ ಇರುತ್ತಾ ಇರಲ್ವಾ? ಇರುತ್ತೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡ್ತಾರೆ. ಯಾವ ಹೊಲದಲ್ಲಿ ಬಿತ್ತನೆ ಮಾಡಬೇಕು, ಎಲ್ಲಿ ಬಿತ್ತನೆ ಮಾಡಬೇಕು? ಅವರು ಬಿತ್ತನೆ ಮಾಡೋದು ಗಟ್ಟಿ ಕಾಳುಗಳನ್ನು ಇಡೀ ಲೋಕಕ್ಕೆ ಬಿತ್ತನೆ ಮಾಡಿದ್ದಾರೆ. ಆದರೆ ಅದರಲ್ಲಿರುವಂತಹ ಕೆಲವು ಸ್ಥಳಗಳನ್ನು ದೇವರು ಆಯ್ಕೆ ಮಾಡ್ಕೊಳ್ತಾರೆ, ಅಂದರೆ ಕೆಲವು ವ್ಯಕ್ತಿಗಳನ್ನು ದೇವರು ಆಯ್ಕೆ ಮಾಡ್ಕೊಳ್ತಾರೆ. ಅವರನ್ನು ಇನ್ನೂ ಬಲಪಡಿಸ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನುಡಿದಿರುವಂತೆ, ಇರುವ ಕಿಂಚಿತ್ತನ್ನು, ಸೋಮರಿ ಹತ್ರ ಇರುವಂಥ ಕಿಂಚಿತ್ತನ್ನು ಕಿತ್ಕೊಂಡು ಇರುವವನಿಗೆ ಮತ್ತೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವನೇನು ಮಾಡ್ತಾನೆ? ಅವನ ಜ್ಞಾನದಲ್ಲಿ ಇನ್ನೂ ಹೆಚ್ಚಾಗ್ತಾನೆ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತು ಬ್ರದರ್. ಹಾಂ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತು brother. ಯಾರು ದಾಹದಿಂದ ಕಾದು ಕುಳಿತಿರ್ತಾರೋ, ಯಾರು ನ್ಯಾಯ ತೀರ್ಪಿಗೆ ಸಿದ್ಧರಾಗಿದ್ದಾರೋ ಅವರೊಂದಿಗೆ ಮಾತ್ರ ದೇವರು ಮಾತಾಡ್ತಾರೆ. ಆಮೇನ್. ಆಮೆನ್. ಆಮೆನ್. ಸೋಮಾರಿ ಕುತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಮನ್ಕೊಂಡು ಅಂಥವ್ರ ಹತ್ರ ದೇವ್ರು ಮಾತಾಡ್ತಾರಾ? ಮಾತಾಡಲ್ಲ. ಇಲ್ಲ ಬ್ರದರ್. ಸೈತಾನ ಇಲ್ಲ. ಮಾತಾಡ್ತಾನೆ. ಅವ್ರ ಜೊತೆಯಲ್ಲಿ ಮಾತಾಡೋದು ಸೈತಾನ. ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತಿನ ಹೊಸ ಕ್ಲಾಸ್. ಇವತ್ತಿನವರೆಗೂ ನೀವು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಇವತ್ತು ಬೆಳಗ್ಗೆ ಅಲ್ಲ, ನಿನ್ನೆ ಬೆಳಗ್ಗೆ ಅಂದ್ಕೊಳ್ತೀನಿ, ನಿನ್ನೆ ಬೆಳಗ್ಗೆ 4 ಗಂಟೆಗೆ ನನ್ನೊಡನೆ ಮಾತನಾಡಿದ ಕೆಲವು ಸಂದೇಶಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ಮತ್ತಾಯ 5ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಇಲ್ಲಿ ಉಪ್ಪು ನೀವು ಧರೆಗೆ ಉಪ್ಪು ಎಂಬ ಪದವನ್ನು ಬಳಸಿದ್ದಾರೆ ಅಲ್ವಾ? ಈ ಧರೆಗೆ ನೀವೇ ಉಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ಧರೆಗೆ ನೀವೇ ಉಪ್ಪು. ಪ್ರೈಸ್ ದಿ ಲಾರ್ಡ್. ಈ ಧರೆಗೆ ನೀವೇ ಉಪ್ಪು. ಉಪ್ಪು ಅಂದ್ರೆ ಅರ್ಥ ಏನು? ಉಪ್ಪಿಗೆ ಉಪ್ಪು ಅಂತ ಬರೆದಿದ್ದಾರೆ. ಏನು ಅದರ ಅರ್ಥ ಏನು ಗೊತ್ತಿದೆಯಾ? ಅದರ ಅರ್ಥ ಉಪ್ಪಿನ ಗುಣ ರುಚಿ ಕೊಡೋದು. ಉಪ್ಪಿನ ಗುಣ ರುಚಿ ಕೊಡೋದು. ಉಪ್ಪಿನ ಗುಣ ರುಚಿ ಕೊಡೋದು. ಆಮೇಲೆ ಕೆಲವೊಂದು ಆಂಟಿ ಬ್ಯಾಕ್ಟೀರಿಯಾಸ್ ಒಬ್ಬೊಬ್ರೆ ಮಾತಾಡಿ ಇಬ್ರು ಮಾತಾಡ್ತಾರೆ. ಕೇಳಿಸ್ತಲ್ವ ನೀವು ಮಾತಾಡ್ಕೊಂತಾರದು? ಲಿಮಸ್ಟರ್ ಮಾತಾಡಿ. ಈಗ ಕೆಲವೊಂದು ಆಂಟಿ ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯಿಸ್ತದೆ ಬ್ರದರ್. ಅದು ಆಂಟಿ ತರ ಆಕ್ಟ್ ಮಾಡುತ್ತೆ ಬ್ರದರ್. ಆಂಟಿಬಯೋಟಿಕ್ ಇದಾಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ. ಓಕೆ, ಫೈನ್. ಎಸ್ ವಿಮಲಾ ಸಿಸ್ಟರ್, ಈಗ ಮಾತಾಡಿ. ಕೆಲವು ವಸ್ತುಗಳಿಗೆ ಮತ್ತೆ ಆಹಾರಗಳಿಗೆ ಉಪ್ಪು ಹಾಕಿಟ್ರೆ ಸುಮಾರು ದಿವಸ ಇರುತ್ತೆ, ಹಾಳಾಗಲ್ಲ. ಅದಕ್ಕೆ ಉಪಯೋಗಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಉಪ್ಪು ಯಾಕೆ ಯಾವ ರೀತಿಯಾದಂತ ಉಪ್ಪು ಹಾಕಿದಾಗ ಯಾವ ರೀತಿಯಾಗಿ ರುಚಿ ಬರ್ತದೋ ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ನಮ್ಮಲ್ಲಿ ಕೂಡ ಉಪ್ಪಿನಂತ ರುಚಿ, ಉಪ್ಪಿನಂತ ಗುಣ ನಮ್ಮಲ್ಲಿ ಇರಬೇಕು ಅಂತ ತಿಳ್ಕೊಂಡಿದ್ದೀವಿ ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ, ಕೆಲವು ಸತ್ಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಎರಡೆರಡು ಕೆಲಸ ಮಾಡಂಗಿದ್ರೆ, ಆರಾಮಾಗಿ ಮಲ್ಕೊಂಡು ಕುತ್ಕೊಂಡು ಎಲ್ಲ ಇದು ಮಾಡಂಗಿದ್ರೆ ಅರ್ಥ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಭಾಳ ಎಚ್ಚರಿಕೆಯಾಗಿರಬೇಕು. ಬೆಳಗ್ಗೆ ಯಾರೋ ಒಬ್ಬರು ರಾತ್ರಿ ನನಗೊಬ್ಬರು ಒಂದು ಸಂದೇಶ ಕಳಿಸಿದ್ರು. ಯಾವುದ್ರ ಬಗ್ಗೆ? ಜಪಸರದ ಬಗ್ಗೆ. ಒಬ್ಬ ಯಾಜಕ ಅವರು ಅಷ್ಟು ಸುಂದರವಾಗಿ 17 ನಿಮಿಷನೋ 18 ನಿಮಿಷ ಅವ್ರು ಮಾತಾಡಿದ್ದಾರೆ. ಅವ್ರು ಕೊನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಪಸರ ನೀವು ಮಾಡಲೇಬೇಕು. ಜಪಸರ ನೀವು ಒಂದು ಟೈಮ್ ಜಪಸರ ಮಾಡೋದು 3 ಬಾರಿ ಬೈಬಲ್ ಓದುವುದಕ್ಕೆ ಸಮ. ಪ್ರೈಸ್ ದಿ ಲಾರ್ಡ್. ಒಂದು ಜಪಸರ ನೀವು ಮಾಡೋದು 3 ಬಾರಿ ಬೈಬಲ್ ಓದುವುದಕ್ಕೆ ಸಮ ಅಂತೆ. ನಿಜನಾ? ಇಂಥ ಯಾಜಕರು ಉಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ
ಅವರಿಗೆ ಬೈಬಲಲ್ಲಿರುವ ಸತ್ಯಾಂಶ ಅರಿತುಕೊಳ್ಳುವಂಥ ಅವರಿಗೆ ಆ ಏನು ಆ ವಿವೇಕನೇ ಇಲ್ಲ ಅವರಿಗೆ. ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡ್ಬೇಕಷ್ಟೇ. ಜನರನ್ನು ದಾರಿ ತಪ್ಪಿಸುವಂತಹ ವ್ಯಕ್ತಿಗಳು ಬರ್ತಾರೆ ಅಂತ ಬೈಬಲ್ ಹೇಳಿರೋದು ಎಷ್ಟು ಸತ್ಯ ಆಗ್ತದೆ. ಇನ್ನು ಚಿಕ್ಕ ಯುವಕ ಯೂಟ್ಯೂಬಲ್ಲಿ ತಮಿಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆದರೂ ನನಗೆ ಯಾರೋ ಕಳಿಸಿದ್ರು. ಅವ್ರು ಹೇಳ್ತಾರೆ, ಆ ಯಾಜಕ ಹೇಳ್ತಾರೆ, ನೀವು ಜಪಸ್ಸರ ಮಾಡಬೇಕು. ಆ ದೇಶದಲ್ಲಿ ಸಮಸ್ಯೆ ಆಗಿತ್ತು, ಈ ದೇಶದಲ್ಲಿ ಸಮಸ್ಯೆ ಆಗಿತ್ತು, ಜಪಸರ ಮಾಡಿದಕ್ಕೆಲ್ಲ ಸರೋಯ್ತು. ಪ್ರೈಸಲ್ಲ, ಎಂತೆಂಥ ಒಂದು ವಿಷಯಗಳು. ನೀವು ಜಪಸರ ಮಾಡೋದೆಲ್ಲ ಬೈಬಲಲ್ಲಿದೆ, ನೀವು ಮಾಡಬೇಕು. ಯಾರು ಹೇಳಿದ್ರು ನಾವು ಗೌರವಿಸಬಾರ್ದು ಅಂತ ಹೇಳ್ತಾ ಇದ್ದೀವಾ? ಪ್ರೈಸಲ್ಲ, ಅವಿವೇಕತನ. ಬೈಬಲಿಂದ ನಿಮ್ಮನ್ನು ಬೇರ್ಪಡಿಸ್ಲಿಕ್ಕೆ ಒಟ್ಕೊಂಡಿದ್ದಾರೆ. ಇರಲಿ, ಅದೊಂದು ಕಡೆ ಇರಲಿ. ಅದಕ್ಕೆ ಅವ್ರು ಏನು ಬಿತ್ತನೆ ಮಾಡ್ತಾರೋ ಅವ್ರು ಅದೇ ಪಡ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ಉಪ್ಪು ಎಂಬ ಪದ 47 ಸ್ಥಳಗಳಲ್ಲಿ ಬಳಸ್ತಾರೆ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಬರ್ಕೊಳ್ಳಿ. ಗಳಲ್ಲಿ 47 ಬಾರಿ ಬಳಸಿದ್ದಾರೆ. ಒಂದು ಸತ್ಯ ಏನು ಗೊತ್ತಾ? ಯಾರೇ ಬೋಧಕರಾಗಿರಲಿ, ಯಾರೇ ಯಾಜಕರಾಗಿರಲಿ, ಯಾರೇ ವಿಶ್ವಾಸಿಯಾಗಿರಲಿ, ಯಾರೇ ಪಾಸ್ಟರ್ ಆಗಿರಲಿ, ಯಾಕೆ ಪವಿತ್ರಾತ್ಮರಿಗೆ ಗೊತ್ತೇ ಇಲ್ವಾ? ಬೈಬಲಲ್ಲಿ ಏನು ಬರೆಸ್ಬೇಕು, ಏನು ಬರೆಸಬಾರ್ದು ಅನ್ನೋದು ಗೊತ್ತಿಲ್ವಾ ಪವಿತ್ರಾತ್ಮರಿಗೆ? ಇವ್ರು ಹೇಳಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಕಪಟ ಬೋಧಕರು. ಇವರು ಬೈಬಲನ್ನೇ ನೀವು ದೂರ ಇಟ್ಬಿಟ್ಟು ಜಪಸರ ಮಾತ್ರ ಮಾಡಿ ಅಂತ ಅವಿವೇಕದ ಮಾತುಗಳನ್ನು ಹೇಳಿದ್ರೆ, ಜಪಸರ ಮಾಡಿ ಯಾರು ಬೇಡ ಅಂತಾರೆ? ಅದೊಂದು ವಿಶ್ವಾಸದ ಚಿಹ್ನೆ, ಮಾಧ್ಯಮರಿಗೆ ಕೊಡುವಂಥ ಗೌರವ ಅದು. ಹಾಗಾಗಿ ಅದನ್ನು ಬೈಬಲನ್ನು ನೀವು ದೂರ ಇಡಿ, ಬೈಬಲ್ ಓದಬೇಡಿ ನೀವು. ಕೆಲವು ಹೆಣ್ಮಕ್ಳು ಹೇಳ್ತಾರೆ, ಬೈಬಲ್ ಓದಿರುವಂಥ ಹೆಣ್ಮಕ್ಳು ಹೇಳ್ತಾರೆ ಹಂಗೆ ಅಂತ. ಮತ್ತೆ ಅವ್ರೇನು ಅವ್ರಿಗಿರೋ ಅರಿವು ನಿಮಗಿಲ್ವಾ? ಸೈತನ ಯಾರನ್ನ ಬಳಸ್ತಾ ಇದ್ದಾನೆ ನೋಡಿ, ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ಮುನ್ನಡೆಸುವಂಥವ್ರನ್ನೇ ಬುಟ್ಟಿಗೆ ಹಾಕೊಂಡು ಅನೇಕ ಯಾಜಕರು ಪರದಾಡ್ತಾ ಇದ್ದಾರೆ, ತಲೆ ಕಿತ್ಕೊಳ್ತಾ ಇದ್ದಾರೆ. ಅಯ್ಯೋ ಎಲ್ಲ ಮಕ್ಕಳೆಲ್ಲ ನಾಶವಾಗಿ ಹೋಗ್ತಾ ಇದ್ದಾರೆ. ಯಾರೋ ಒಬ್ಬ ಒಂದು ಕುರಿಯ ವೇಷದಲ್ಲಿರೋ ತೋಳ ಬಂದು ಏನೇನೋ ಬಿತ್ತನೆ ಮಾಡಿ ಹೋಗ್ಬಿಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅನೇಕ ಯಾಜಕರು ಪರದಾಡ್ತಾ ಇದ್ದಾರೆ, ಅನೇಕ ಬೋಧಕರು ಪರದಾಡ್ತಾ ಇದ್ದಾರೆ, ಅನೇಕ ಪಾಸ್ಟರ್ಸ್ಗಳು ಪರದಾಡ್ತಾ ಇದ್ದಾರೆ. ಆದರೆ ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡಿ, ಜನಗಳು ಯಾವತ್ತೂ ಅಷ್ಟೇ ಸುಳ್ಳನ್ನು ಬೇಗ ನಂಬ್ತಾರೆ, ಸತ್ಯವನ್ನು ಅವರು ನಂಬಕ್ಕೆ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಉಪ್ಪು ಎಂಬ ಪದವನ್ನು 47 ಬಾರಿ ಬೈಬಲಲ್ಲಿ ಪವಿತ್ರಾತ್ಮರು ಬಳಸಿದ್ದಾರೆ. ಏನಕ್ಕೆ ಉಪ್ಪು ನೀವು ಲೋಕಕ್ಕೆ ಉಪ್ಪಾಗಿರಬೇಕು ಅಂತ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಅದರ ಗುಣ ಸ್ಥಿರತೆ. ಪ್ರೈಸ್ ದಿ ಲಾರ್ಡ್. ಅದು ಬದಲಾಗಲ್ಲ, ಅದರ ಗುಣ ಬದಲಾಗಲ್ಲ. ಶಾಶ್ವತವಾದ ಗುಣ, ಅದು ಶಾಶ್ವತವಾದ ಗುಣ. ಪ್ರೈಸ್ ದಿ ಲಾರ್ಡ್. ಬದಲಾಗದಿರೋಂಥ ಗುಣ, ನಿಷ್ಠೆಯುಳ್ಳಂಥದ್ದು. ಉಪ್ಪಿಗೆ ನಿಷ್ಠೆಯನ್ನು ಹೋಲಿಸ್ತಾರೆ. ಅದಾದ ಮೇಲೆ ಉಪಯೋಗವಾಗುವಂಥದ್ದು, ಉಪ್ಪು ಉಪಯೋಗವಾಗುವಂಥದ್ದು, ಉಪಯೋಗ. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಅದಕ್ಕೊಂದು ಬೆಲೆ ಇದೆ, ಬೆಲೆಯುಳ್ಳದ್ದು. ಪ್ರೈಸ್ ದಿ ಲಾರ್ಡ್. ಸ್ಥಿರತೆ, ಶಾಶ್ವತವಾದ ಗುಣ ಹೊಂದಿರುವಂಥದ್ದು, ನಿಷ್ಠೆ ಎಲ್ಲ ಸ್ಥಿರತೆ ಇರುವಂಥ ವ್ಯಕ್ತಿಗೆ ಉಪ್ಪನ್ನು ಹೋಲಿಸ್ಬೋದು. ಶಾಶ್ವತವಾದ ಗುಣ ಇರುವಂಥವರಿಗೆ, ಮತ್ತು ನಿಷ್ಠೆಯಿಂದ ಇರುವವರಿಗೆ, ಉಪಯೋಗ ಆಗುವಂಥವರಿಗೆ, ಬೆಲೆಯುಳ್ಳವರಿಗೆ. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಶುದ್ಧೀಕರಿಸಲಿಕ್ಕೆ, ಪಾಪ ಪಶ್ಚಾತ್ತಾಪಕ್ಕೆ, ಶುದ್ಧೀಕರಣಕ್ಕೆ.
ಶುದ್ಧೀಕರಿಸಲು ಕೂಡ ಉಪ್ಪನ್ನು ಬಳಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು. ಯೇಸು ಸ್ವಾಮಿ ಹೇಳೋದು ಅದಕ್ಕಿಂತ ಇನ್ನೊಂದು ಮುಖ್ಯವಾದ ಒಂದು ಕಾರಣ ಇದೆ. ಯಾಜಕರು ಬಲಿಪೂಜೆಯಲ್ಲಿ ನಿಮಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ, ಗೊತ್ತಾ? ಹೌದು ಬ್ರದರ್. ಕಾರಣ ಏನು? ಅಭಿಷೇಕಿಸೋದು, ಶುದ್ಧರಾಗಿರಿ ಅಂತ ಹೇಳಿ, ಆ? ಶುದ್ಧರಾಗಿ ಅಂತ ಆಗ್ತಾರೆ. ಶುದ್ಧರಾಗಿ ಅಂತನಾ? ಆ? ಅದು ನೀರಲ್ಲಿ ಉಪ್ಪು ಬೆರೆಸುತ್ತಾರೆ, ಉಪ್ಪಿಂದನೇ ನಮ್ಗೆ ಆಶೀರ್ವಾದ ಸಿಗುತ್ತೆ. ನಾನು ಅದೇ ಹೇಳ್ತಾ ಇರೋದು, ಯಾಕೆ ಅಂತ. ಆಶೀರ್ವಾದಕ್ಕೆ. ಓ, ಆ ನೀರು ತೀರ್ಥ ಹಾಕದೆ ಹೋದ್ರೆ ಆಶೀರ್ವಾದ ಬರಲ್ವಾ? ಪ್ರೈಸ್ ದಿ ಲಾರ್ಡ್. ಬರುತ್ತಾ ಬರಲ್ಲ? ಬರುತ್ತೆ ಬ್ರದರ್. ಹಾ, ಯಾಕೆ ಮತ್ತೆ ಹಾಕೋದು? ತಲೆ ಮೇಲೆ ಕೈ ಇಟ್ಕೊಂಡ್ ಬರ್ಬೋದಲ್ವ? ಎಲ್ಲರ ಮೇಲೆ ತಲೆ ಮೇಲೂ, ಎಲ್ಲರ ತಲೆ ಮೇಲೆ ಕೈ ಇಟ್ಕೊಂಡು ಬರ್ಬೋದಲ್ವಾ? ಯಾಕೆ? ಪ್ರೈಸ್ ದಿ ಲಾರ್ಡ್. ಅದೊಂದು ಉಪ್ಪು, ಇಷ್ಟು ಗುಣಗಳನ್ನು ನೀವು ನೋಡಿದ್ರಿ ಅಲ್ವಾ? ನೋಡಿದ್ರಾ? ಹೌದು ಬ್ರದರ್, ನೋಡ್ದ. ಪ್ರೈಸ್ ದಿ ಲಾರ್ಡ್. ಆದರೆ ನಿಜವಾದ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಜವಾದ ಅದರ ಅರ್ಥ ಉಪ್ಪು, ನೀವು ಧರೆಗೆ ಉಪ್ಪಾಗಿದ್ದೀರಿ ಎಂಬುದರ ಒಂದು ಗೂಢಾರ್ಥ ಏನು ಅಂತ ಹೇಳಿದ್ರೆ, ಯಾಜಕ ಕಾಂಡ 2ನೇ ಅಧ್ಯಾಯ, ಯಾಜಕ ಕಾಂಡ 2ನೇ ಅಧ್ಯಾಯ ವಾಕ್ಯ 13 ಓದಿ. ನೈವೇದ್ಯವಾಗಿ ಸಮರ್ಪಿಸುವ ಎಲ್ಲ ಆಹಾರ ಪದಾರ್ಥಗಳಿಗೂ ಉಪ್ಪು ಹಾಕಿಯೇ ಸಮರ್ಪಿಸಬೇಕು. ಉಪ್ಪು ಸರ್ವೇಶ್ವರನ ಸಂಗಡ ನಿಮಗಿರುವ ಒಡಂಬಡಿಕೆಯ ಸೂಚನೆ. ಆದ್ದರಿಂದ ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರಿಸಿಯೇ ಇರಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ವಿಮಲಾ ಸಿಸ್ಟರ್, ನೀವು ಓದ್ತೀರಾ ಅದನ್ನ? ನೈವೇದ್ಯವಾಗಿ ಸಮರ್ಪಿಸುವ ಎಲ್ಲ ಆಹಾರ ಪದಾರ್ಥಗಳಿಗೂ ಉಪ್ಪು ಹಾಕಿಯೇ ಸಮರ್ಪಿಸಬೇಕು. ಉಪ್ಪು ಸರ್ವೇಶ್ವರನ ಸಂಗಡ ನಿಮಗಿರುವ ಒಡಂಬಡಿಕೆಯ ಸೂಚನೆ. ಆದ್ದರಿಂದ ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರಿಸಿಯೇ ಇರಬೇಕು. ಉಪ್ಪು ಸೇರಿಸಿಯೇ ಇರಬೇಕು. ಇದರಲ್ಲಿ ಏನು ತಿಳ್ಕೊಂಡ್ರಿ? ಇದರಲ್ಲಿ ನೀವು ಏನು ತಿಳ್ಕೊಂಡ್ರಿ? ದೇವರು ನಮ್ಮೊಂದಿಗಿದ್ದಾರೆ ಎಂಬ ಸೂಚನೆ, ಅದೊಂದು ಒಡಂಬಡಿಕೆ. ಅದು ಪ್ರೈಸ್ ದಿ ಲಾರ್ಡ್. ತಮಾಷೆ ಅಲ್ಲ. ಏನೋ ಅವ್ರೇನೋ ಹಿಂಗೆ ಎರಚ್ಕೊಂಡ್ಬರ್ತಾರೆ, ಹಿಂಗೆ ಎರಚ್ಕೊಂಡ್ಬರ್ತಾರೆ, ಅವ್ರ ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು, ಹಿಂಗೆ ಶೂ ಹಾಕ್ಕೊಂಡು ಹಿಂಗೆ ಎರಚ್ಕೊಂಡ್ಬರ್ತಾರೆ. ನಾವೇನೋ ಹಿಂಗೆ ನಿಂತಿರ್ತೀವಿ ಅಲ್ವಾ, ಹಿಂಗೆ ಕೈ ಕಟ್ಕೊಂಡು ನಿಂತಿರ್ತೀವಿ. ಕೆಲವು ಜನ ನೋಡಿತೀರಾ, ಹಿಂಗೆ ನಿಂತಿರ್ತಾರೆ. ಕೆಲವು ಜನ ಏನು ಮಾಡ್ತಾರೆ, ಹಂಗೆ ಒಳ್ಳೆ ಇದು ಏನೋ ಹೆಂಗಸ್ರು ಹಿಂಗೆ ನಿಂತಿರ್ತಾರೆ, ಹಿಂಗೆ ಏನು ಮಾಡ್ಕೊ ಹೋಗಂತ. ಅದೊಂದು ಒಡಂಬಡಿಕೆ. ಅದು ಪ್ರೈಸ್ ದಿ ಲಾರ್ಡ್. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ದೇವರನ್ನು ಆರಾಧಿಸುವುದರಲ್ಲಿ ಅವಮಾನಪಡಿಸುವ ಮೊದಲನೆಯ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಕಥೋಲಿಕ ಕ್ರೈಸ್ತರು. ದೇವರು ನಮ್ಮೊಂದಿಗಿದ್ದಾರೆ ಎಂಬ ಒಡಂಬಡಿಕೆ ನೋಡಿ. ನಮ್ಮೊಂದಿಗೆ ದೇವರು ಇದ್ದಾರೆ. ಆ ತೀರ್ಥ ಕೈಯಲ್ಲಿ ಇಡಬೇಕಾದ್ರೇ ಪಾದರಕ್ಷೆಗಳು ದೂರ ಇರಬೇಕು. ಆದರೆ ಬಲಿಪೀಠ ಪೂರ್ತಿ ಸುತ್ತಾಡ್ತಾ ಇದೆ, ಚರ್ಚೆಲ್ಲ ಸುತ್ತಾಡ್ತಾ ಇದೆ, ಪಾದರಕ್ಷೆಗಳು ನೋಡಿ. ಏನು ಅರ್ಥನೇ ಆಗಲ್ಲ ಅಲ್ವಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ ಬ್ರದರ್. ದೇವರು ನಮ್ಮೊಂದಿಗಿದ್ದಾರೆ ಎಂಬ ಒಡಂಬಡಿಕೆ ಆ ವಾಕ್ಯ ಹೇಳ್ತದೆ. ದೇವರು ನಮ್ಮೊಂದಿಗಿರುವಂಥ ಒಂದು ಒಡಂಬಡಿಕೆ ಅಂತ ಹೇಳಿದಾಗ, ಆ ತೀರ್ಥ ಬೀಳುವುದಕ್ಕೆ ಮುಂಚಿತವಾಗಿ ನಾವೇನು ಮಾಡಬೇಕು? ತಲೆಬಾಗಿ ಏನು ಮಾಡಬೇಕು? ತಲೆಬಾಗಿ ಆಮೇನ್. ತೀರ್ಥ ನಮ್ಮ ತಲೆ ಮೇಲೆ ಬೀಳ್ಬೇಕಾದ್ರೆ ಆಮೇನ್ ಅಂತ ಹೇಳಿ ನಾವೇನು ಮಾಡ್ಕೊಬೇಕು? ಅದನ್ನ ಅಂಗೀಕಾರ ಮಾಡ್ಕೊಳ್ಬೇಕು.
ನಾವು ನಮ್ಮ ಕುಟುಂಬ ವಾಗ್ದಾನಗಳನ್ನು ಅಂಗೀಕಾರ ಮಾಡಿಕೊಳ್ಳದ ಕಾರಣ ನಮ್ಮ ಮಕ್ಕಳು ಗೂಳಿಗಳಾಗಿ ಬೆಳೀತಾರದು. ನಮ್ಮ ಗಂಡಂದಿರು ಗೂಳಿಗಳಾಗಿ ಬೆಳೀತಾರದು. ನಮ್ಮ ಹೆಂಡತಿಯರು ಬಜಾರಿಗಳಾಗಿ ಬೆಳೀತಾರದು. ಯಾಕಂದರೆ ಅವಿವೇಕತನ ಬಂತು ಅಂದರೆ ಇನ್ನೇನು ತಾನೇ ಸಾಧ್ಯ. ಪ್ರತಿದಿನ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರಬೇಕಾದ್ರೆ ನೀವು ನನ್ನ ನೋಡಿದ ತಕ್ಷಣ ಏನು ಮಾಡ್ತೀರಾ? ಸ್ಮೈಲ್ ಮಾಡ್ತೀರಾ. ಹಾಯ್ ಬ್ರದರ್ ಅಲ್ವಾ? ನಾನು ಹಾಯ್ ಸಿಸ್ಟರ್, ಹಾಯ್ ಬ್ರದರ್ ಹೇಳ್ತೀನಾ? ಶವವಾಗಿ ಹೋಗುವ ಈ ಶರೀರಕ್ಕೆ ನಾವು ಇಷ್ಟು ಗೌರವ ಕೊಡಬೇಕಾದ್ರೆ ಒಂದು ಒಡಂಬಡಿಕೆ ಮಾಡಿಕೊಂಡಿರುವಂತಹ ಉಪ್ಪು ಅನ್ನೋದು ನಾವೇನೋ ಸಾಮಾನ್ಯವಾದ ವಿಷಯ ಅಂದ್ಕೊಂಡು, ಆದರೆ ಅದ್ರ ಬಗ್ಗೆ ನನಗೆ 4:15 ದೇವರು ತಿಳಿಸ್ಕೊಡ್ತಾ ಇದ್ರೆ ನಾನು ನೋಟ್ಸ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಇಷ್ಟು ದಿನ ನಾನು ಆ ಒಂದು ತೀರ್ಥಕ್ಕೆ ನನ್ನ ಬೆಲೆನೇ ಕೊಡಲಿಲ್ವಲ್ಲ. ಏನೋ ಅವರೇನೋ ಪಾದರಕ್ಷೆಗಳು ಹಾಕ್ಕೊಂಡು ಚೆಲ್ಕೊಂಬರ್ತಾರೆ, ಏನು ಹಾಕಿದಾಗ ಇವರೇನೋ ನಿಂತಿರೋದನ್ನ ಹಾಕ್ಕೊಂಡ್ರೆ ಹೋಗ್ಲಿ ಏನೋ ಅವಮಾನ ಪಡಿಸುವಂತಹ ಕಾರ್ಯಗಳು ನಡೀತಾ ಇದೆ. ಬದಲಾವಣೆ ಆಗದೆ ಹೋದರೆ ತುಂಬಾ ಏನಾಗುತ್ತೆ? ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಜೀವನ ಅಲ್ಲ, ಜೀವನ ಮನೆ ಹಾಳಾಗೋಗ್ಲಿ, ನ್ಯಾಯ ತೀರ್ಪು ಕಷ್ಟ ಇದೆ. ಅರ್ಥ ಆಗ್ತಾ ಇದೆಯಾ ನಾನು ನಿಮ್ಗೆ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ ಬ್ರದರ್. ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು, ಒಂದೊತ್ತು ಊಟ ಇಲ್ಲದೆ ಹೋದ್ರೆ ಜೀವನ ಮಾಡ್ಬೋದು. ಆದ್ರೆ ನ್ಯಾಯ ತೀರ್ಪನ್ನು ಗೆಲ್ಲದೆ ಹೋದ್ರೆ ಪ್ರಯೋಜನ ಏನಿದೆ? ಏನು ಡಿಸೈನ್ ಬಟ್ಟೆಗಳಲ್ಲೇ ಬದುಕ, ಒಳ್ಳೊಳ್ಳೆ ಊಟದಲ್ಲೇ ಬದುಕ? ಸಂತ ಪೌಲರು ಅದಕ್ಕೆ ಬರೆದ್ರು, ರೋಮನರಿಗೆ ಬರೆದ ಪತ್ರದಲ್ಲಿ ಬರೆದ್ರು, ಏನು ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲೇ ಕುಡಿಯೋದ್ರಲ್ಲೇ ಇಲ್ಲ. ಇನ್ನೊಂದು ವಾಕ್ಯ ನೋಡೋಣ. ಸಂಖ್ಯಾಕಾಂಡ 18ನೇ ಅಧ್ಯಾಯ ವಾಕ್ಯ 20. ಸಂಖ್ಯಾಕಾಂಡ 18ನೇ ಅಧ್ಯಾಯ 20. ನೀವು ಇಸ್ರಾಯೇಲರು 18:19 ಬಳಿಕ 18 ಬ್ರದರ್ ಬಿಡಿ. ಇಸ್ರಾಯೇಲರು ತಮಗೆ ಮೀಸಲಾಗಿಟ್ಟು ಸಮರ್ಪಿಸುವ ಪವಿತ್ರ ವಸ್ತುಗಳನ್ನೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀ ಪುರುಷರಿಗೂ ಸಲ್ಲಬೇಕು. ಸದಾಕಾಲಕ್ಕೂ ಇದನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ. ಇದು ನನ್ನ ಸನ್ನಿಧಿಯಲ್ಲಿ ನಿಮ್ಮೊಡನೆ ಮತ್ತು ನಿನ್ನ ಸಂತತಿಯೊಡನೆ ಮಾಡಿಕೊಂಡ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ. ಪ್ರೈಸ್ ದಿ ಲಾರ್ಡ್. ದೇವರು ಇಲ್ಲಿ ಹೇಳ್ತಾರೆ, ಇಸ್ರಾಯೇಲರು ನನಗೆ ಮೀಸಲಾಗಿಟ್ಟು ಸಮರ್ಪಿಸುವ ಎಲ್ಲ ವಸ್ತುಗಳೆಲ್ಲ ನಿಮಗೆ ಸಂತತಿಯವರಾದ ಸ್ತ್ರೀ ಪುರುಷರಿಗೂ ಸಲ್ಲಬೇಕು. ಇದೊಂದು ಶಾಶ್ವತವಾದ ಒಂದು ಒಡಂಬಡಿಕೆ. ಯಾವುದು ಇದು ಅಂತ ಹೇಳಿದ್ರೆ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 10ನೇ ಒಂದು ಪಾಲಿನ ಬಗ್ಗೆ ಹೇಳ್ತಾ ಇದ್ದಾರೆ. ಆ 10ನೇ ಒಂದು ಪಾಲನ್ನು ಯಾಜಕರಿಗೆ ನೀಡುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಶಾಶ್ವತವಾದ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ ಉಪ್ಪಿನ ಮೇಲೆ. ಹಳೆಯ ಜನರು ನೀವು ನೋಡಿರ್ತೀರ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ, ನನ್ನ ಕಣ್ಣು ಮುಂದೆ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವು ಜನರು ಅನ್ಯ ಜನರು ಏನಾದರೂ ಒಂದು ಪ್ರಮಾಣ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಉಪ್ಪು ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾಯಿದ್ರು. ನಾನು ನೋಡಿದ್ದೀನಿ. ಉಪ್ಪನ್ನ ಅವ್ರ ಕೈ ಕೊಟ್ಬಿಟ್ಟು, ನೋಡಪ್ಪ ನೀನು ನನಗೆ ಮೋಸ ಮಾಡಬಾರ್ದು, ನೀನು ಹೇಳಿದ ಮಾತಂಗೆ ನಡ್ಕೊಬೇಕು ಅಂತೇಳಿ ಅವು ಒಂದಿಡೀ ಉಪ್ಪನ್ನ ತೆಗೆದು ಅವ್ರ ಕೈಗೆ ಕೊಡ್ತಾಯಿದ್ರು. ನೋಡಿದ್ದೀರಾ? ಯಾರಾದರೂ ನೋಡಿದ್ದೀರಾ? ಅದು ಉಪ್ಪಿನ ಒಡಂಬಡಿಕೆ. ಅದು ಉಪ್ಪಿನ ಋಣ ಅಂತ ಹೇಳ್ತಾರೆ. ನೋಡಿದ್ದೀರಾ?
ಉಪ್ಪಿನ ಬ್ರದರ್ ಹೇಳ್ತಾರೆ ಉಪ್ಪಿನ ಋಣ. ತಿಂದ್ ಮನೆಗೆ ದ್ರೋಹ ಮಾಡ್ಬಾರ್ದು. ಹಾ, ಉಪ್ಪಿನ ಋಣ ಅಂತ ಹೇಳ್ತಾರೆ. ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಬೇಡ ಅಂತಾರೆ. ಅಟ್ಲೀಸ್ಟ್ ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀನಿ ಬ್ರದರ್. ಒಡಂಬಡಿಕೆ, ಉಪ್ಪಿನ ಒಡಂಬಡಿಕೆ ಶಾಶ್ವತವಾದ ಒಡಂಬಡಿಕೆ. ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಶಾಶ್ವತವಾದ ಒಂದು ಉಪ್ಪಿನ ಒಡಂಬಡಿಕೆ ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಗೊತ್ತಿಲ್ಲ ಇಲ್ಲ ಬ್ರದರ್, ಗೊತ್ತಿದ್ದಿಲ್ಲ. ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ ಏನು ಆ ಶಾಶ್ವತವಾದ ಒಡಂಬಡಿಕೆ. ಅದು ತುಂಬ ಮುಖ್ಯ ಅಲ್ವಾ? ದೇವರು ನಮ್ಮೊಂದಿಗಿದ್ದಾರೆ, ಹೌದು ಬ್ರದರ್. ನಿಜ. ಒಂದು ಒಡಂಬಡಿಕೆ ಮಾಡ್ಕೊಬೇಕಾದ್ರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರೆ ಅದಕ್ಕೊಂದು ಗೂಢಾರ್ಥ ಇದೆ ತಾನೆ. ಈಗ ಒಂದು ಉದಾಹರಣೆಗೆ, ಈಗ ನಾನು ಲೀಮಾ ಸಿಸ್ಟರ್ ಮನೆಗೆ ಹೋಗ್ಬಿಟ್ಟು, ಸಿಸ್ಟರ್ ನನಗೆ 1 ಎಕರೆ ಜಾಗ ಕೊಡಿ, ಅದರಲ್ಲಿ ನಾನು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. ಏನು? 40% ಬರುವಂಥ ಬೆಳೆ ನಿಮ್ಮದು, 60% ನಂದು. ಭೂಮಿ ನಿಮ್ಮದಾಗಿರುವ ಕಾರಣ 40% ನಾನು ನಿಮಗೆ ಕೊಡ್ತೀನಿ, ಅಥವಾ 50% ಕೊಡ್ತೀನಿ, ನಾನು 50% ತೊಗೊಳ್ತೀನಿ. ಅದು ಉತ್ತೋದು, ಬಿತ್ತೋದು, ಕಳೆ ತೆಗಿಯೋದು, ಅದನ್ನು ಕೊಯ್ಲು ಮಾಡೋದು ಎಲ್ಲ ನಂದು. ಆದರೆ ನಿಮಗೆ 40% 50% ಕೊಡ್ತೀನಿ. ಇದು ಒಪ್ಪಂದ ಅಲ್ವಾ? ಹೌದಾ? ಹೌದು ಬ್ರದರ್. ಒಪ್ಪಂದ. ಅದು ಒಪ್ಪಂದ ಮಾಡ್ಕೊಂಡ್ಮೇಲೆ ಬೆಳೆ ಚೆನ್ನಾಗಿ ಬಂತು, ಕೊಡದೆ ಹೋದ್ರೆ ದ್ರೋಹ ಮಾಡ್ದಂಗೆ, ಅದು ವಂಚನೆ ಮಾಡ್ದಂಗೆ. ಲೀಮಾ ಸಿಸ್ಟರ್ ಏನು ಹೇಳ್ಬೋದು ಸಡನ್ ಆಗಿ? ಒಳ್ಳೆ ಬುದ್ಧಿ ಬಿಡಪ್ಪ. ಉಪ್ಪು ತಿಂದ ಮನೆಗೆ ಒಳ್ಳೆ ಋಣ ತೀರಿಸ್ತೀರ, ಹೇಳಲ್ವಾ? ಹೌದು ಬ್ರದರ್, ಹೇಳ್ತಾರೆ. ದೇವರು ನಮ್ಮೊಂದಿಗೆ ಮಾಡಿಕೊಂಡಿರೋ ಒಡಂಬಡಿಕೆ ಏನು? ಅದನ್ನ ಕಂಡುಹಿಡಿಬೇಕು. ಫಸ್ಟು ಅದನ್ನ ಕಂಡುಹಿಡಿಬೇಕು. ಯಾಕೆ? ಅವರೊಂದು ಒಡಂಬಡಿಕೆ ಮಾಡಿಕೊಂಡ್ರು, ನಾನು ನಿನ್ನ ಜೊತೆಲಿ ಇರ್ತೀನಿ, ನಾನು ನಿನ್ನೊಂದಿಗೆ ಇರ್ತೀನಿ ಅನ್ನೋದಕ್ಕೆ ಒಂದು ಒಡಂಬಡಿಕೆ. ಅದೇನು? ಉಪ್ಪಿನ ಒಡಂಬಡಿಕೆ. ಆ ಉಪ್ಪಿನ ಒಡಂಬಡಿಕೆ ಪ್ರತಿ ಬಾರಿ ಅದು ಎಚ್ಚರಿಸೋದು ಅದಕ್ಕೋಸ್ಕರನೇ. ನಮ್ಮ ಹಳೆಯ ಹಿರಿಯರಿದ್ರಲ್ಲ, ಅವರೆಲ್ಲ ತುಂಬ ಪ್ರವೀಣರು, ತುಂಬ ಬುದ್ಧಿವಂತರು. ಬಲಿಪೂಜೆಗಳನ್ನು 1.5 ಗಂಟೆ 2 ಗಂಟೆ ಆದರೂ ಇಡ್ತಾಯಿದ್ರು. ತುಂಬ ಸಮಾಧಾನವಾಗಿ ಇಡ್ತಾಯಿದ್ರು, ತುಂಬ ಭಯಭಕ್ತಿಯಿಂದ ಈಗ ಆ ರೀತಿಯಲ್ಲ. ಒಂದು ಪಿತನ ಸುತನ ಹಾಕಿ ಕೊನೆಗೆ ಅರ್ಧ ಗಂಟೆನೋ 3/4 ಗಂಟೆ ಮುಗಿಸ್ಬಿಟ್ಟು ಹೋಗ್ತಾ ಇರಬೇಕು. ಯಾಕೆ ಹೇಳಿ? ಜನಗಳು ಅದೇ ಬಿಸಿಯಾಗಿದ್ದಾರೆ. ಜನಗಳಿಗೆ ಅಡ್ಜಸ್ಟ್ ಆಗಿ ಯಾಜಕರಾಗಿದ್ದಾರೆ. ಈಗ ಯಾವತ್ತೂ ಅಷ್ಟೇ ಯಾಜಕರು ಹೇಳ್ದಂಗೆ ಜನರಿಗೆ ಕೇಳಬೇಕಂತೂ, ಜನಗಳಿಗೆ ಹೇಳೋ ಥರ ಈಗ ಯಾಜಕರು ಬದಲಾಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಆ ಊರಲ್ಲಿ ಇರೋಕ್ಕೆ ಅವ್ರಿಗೆ ನೆಮ್ಮದಿ ಇಲ್ಲ ಅಲ್ವಾ? ಹೌದು ಬ್ರದರ್. ಯಾಜಕ ದೇವರ ಏನು? ಸಹಯೋಗಿ ಅಲ್ವಾ? ಹೌದು, ಕರೆಕ್ಟಾ? ಕರೆಕ್ಟ್. ಪರಲೋಕದ ಕಾರ್ಯಗಳನ್ನು ಮಾಡುವಂಥ ಯಾಜಕ, ಗಮನದಲ್ಲಿಟ್ಕೊಳ್ಳಿ. ಇಲ್ಲೂ 2 ಯಾಜಕರನ್ನ ನಾವು ನೋಡ್ಬೋದು. ಒಬ್ಬ ಲೋಕದ ಯಾಜಕ, ಅವನು ಯಾವಾಗಲೂ ಹೊಟ್ಟೆ ತಿನ್ಕೊಂಡು ಕುಡ್ಕೊಂಡು, ಹೊಟ್ಟೆ ಮೈಯೆಲ್ಲ ಬೆಳೆಸ್ಕೊಂಡು, ಚೆನ್ನಾಗಿ ರಾಯಲ್ಲಾಗಿ ಒಳ್ಳೊಳ್ಳೆ ಕಟಿಂಗ್ ಮಾಡಿಸ್ಕೊಂಡು, ಹಿಂಗೆಲ್ಲ ಬಿಟ್ಕೊಂಡು, ಹಿಂಗೆಲ್ಲ ಏನದು, ಇಲ್ಲೊಂದು ಕಟ್ಟಿಂಗ್, ಹಿಂಗೊಂದು ಹಿಂಗೆಲ್ಲ ಹೆಂಗೆ ಬೇಕಾದ್ರೆ ಇಡ್ಬೋದು. ಲೋಕದ್ದು. ಪರಲೋಕದ ಹಂಗಿರಲ್ಲ. ಪರಲೋಕದ ಯಾಜಕರ ಹತ್ರ ನೀವು ನಿಂತ್ಕೊಂಡು ಮಾತಾಡಿ ನೋಡೋಣ. ಅಭಿಷೇಕ ಅವ್ರ ಅಂಗಿ ಮುಟ್ಟರೆ ಸಾಕು, ಬಿಡುಗಡೆ. ಯಾಕೆ? ಅವ್ರು ಯಾವಾಗಲೂ ಪ್ರಭುವಿನೊಂದಿಗಿರ್ತಾರೆ. ಪರಲೋಕದ ಬಗ್ಗೆ ಆಮೇನ್. ಗಮನ ಹರಿಸ್ತಾರೆ. ಅದಕ್ಕೆ ಅವ್ರು ಕಟ್ನಿಟ್ಟಾಗಿ ಹೇಳ್ತಾರೆ, ಇದು ಮಾಡಬೇಡ, ನೀನು ಇದು ಮಾಡೋದ್ರಿಂದ ತಪ್ಪು, ಮಾಡಬೇಡ. ಖಂಡಿತ ಹೇಳ್ತಾರೆ. ಲೋಕದವ್ರು ಆಗ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ, ಹಿಂಗೂ ವಾಲ್ಬೋದು, ಹಿಂಗೂ ವಾಲ್ಬೋದು. ಈ ಕಡೆ ವಾಲಿದ್ರೆ, ನಾನು ಹೇಳಿಲ್ಲ ಅವತ್ತು, ನಾನು ಹೇಳಿದಿರ್ತೇನೆ ಅವತ್ತು ಬೇಡ ಅಂತ. ಈ ಕಡೆ ವಾಲಿದ್ರೆ ನಾನು ಹೇಳಿದ್ದು ಕರೆಕ್ಟ್ ಆಯ್ತಲ್ಲ, ಅಲ್ವಾ? ಸರಿ ಆಯ್ತಲ್ಲ? ಪರಲೋಕದವರು ಆ ರೀತಿಯಲ್ಲ, ನೇರ ನುಡಿ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಆ ಉಪ್ಪಿನ ಒಡಂಬಡಿಕೆ. ಈಗ ದೇವರು ಎಷ್ಟು ಬಾರಿ ಹೇಳಿರ್ಬೋದು? 47 ಕಡೆಗಳಲ್ಲಿ
ಉಪ್ಪಿನ ಬಗ್ಗೆ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಪ್ರತಿ ಬಾರಿ ಪ್ರತಿ ಬಲಿಪೂಜೆಯಲ್ಲಿ ಮಾಡಿರಲ್ಲ ಪ್ರಭುವಿಗೆ ಜೈಕಾರವ, ಮೃತ್ಯುಂಜಯ ದೇವರಿಗೆ ಜೈಕಾರವ ಆಡ್ತೀವಾ? ಮಾಡ್ತೀವಿ ಬ್ರದರ್. ಈ ಸೋಫೆರ್ಬ ಹುಲ್ಲಿನಿಂದ ನನ್ನ ಮೇಲೆ ನೀರನ್ನು ಚಿಮುಕಿಸಿರಿ, ನಾನು ಶುದ್ಧನಾಗುವೆನು. ನಾವು ಶುದ್ಧ ಆಗೋದು ಯಾವಾಗ? ದೇವರು ನಮ್ಮೊಂದಿಗೆ ಬಂದಾಗ ಅಲ್ವಾ? ಹೌದಾ? ಹೌದು ಬ್ರದರ್. ಕೆಲವು ಜನ ನೋಡಿ ತೀರ್ಥ ಹಾಕೊಂಡ್ ಬತ್ತಾದ್ರು ತಲೆ ಬಾಗಲ್ಲ ಹಂಗೆ ಗೂಳಿ ಥರ ನಿಂತಿರ್ತಾರೆ, ಹೆಂಗೆ ಒರೆಸ್ಕೊಂಡೆ ಅವಾಗ ಏನಾಗಲಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ತೀರ್ಥ ತುಂಬ ಎಚ್ಚರಿಕೆ ನೀಡುವಂಥದ್ದು. ಅದು ಬದಲಾಗಲ್ಲ. ಅದು ಶಾಶ್ವತವಾದ ಒಡಂಬಡಿಕೆ, ಸ್ಥಿರತೆಯುಳ್ಳ ಒಡಂಬಡಿಕೆ, ನಿಷ್ಠೆಯುಳ್ಳ ಒಡಂಬಡಿಕೆ, ಉಪಯೋಗ ಆಗುವಂಥ ಒಡಂಬಡಿಕೆ, ಬೆಲೆಯುಳ್ಳಂಥ ಒಡಂಬಡಿಕೆ, ಅದಾದ ಮೇಲೆ ಶುದ್ಧೀಕರಣ ಮಾಡುವಂಥ ಒಡಂಬಡಿಕೆ, ದೇವರು ನಮ್ಮೊಂದಿಗಿದ್ದಾರೆ ಎಂಬ ಒಡಂಬಡಿಕೆ, ಆ ಉಪ್ಪು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಹೇಳ್ತಾರೆ ನೀವು ಧರೆಗೆ ಉಪ್ಪು. ಅದಕ್ಕೆ ನೀವು ಧರೆಗೆ ಉಪ್ಪು, ನೀವೇನಾಗಿರಬೇಕು? ಶಾಶ್ವತವಾಗಿರಬೇಕು, ಬದಲಾಗಬಾರ್ದು. ದುಡ್ಡಿದ್ದಾಗ ಒಂಥರ, ದುಡ್ಡು ಇಲ್ದಿದಾಗ ಒಂಥರ, ಹೊಟ್ಟೆ ತುಂಬಿದಾಗ ಒಂಥರ, ಹೊಟ್ಟೆ ಹಸಿದಾಗ ಒಂಥರ ಅಲ್ವಾ? ನಿದ್ದೆ ಮಾಡಿದಾಗ ಒಂಥರ, ನಿದ್ದೆ ಮಾಡದೇದಾಗ ಒಂಥರ. ಆ ರೀತಿ ಇರಬಾರ್ದು. ಸ್ಥಿರವಾಗಿರಬೇಕು, ಶಾಶ್ವತವಾದ ಗುಣದಿಂದ ತುಂಬಿರಬೇಕು, ದೇವರಿಗೆ ನಿಷ್ಠೆ ಉಳ್ಳವರಾಗಿರಬೇಕು, ಉಪಯೋಗವುಳ್ಳ ವ್ಯಕ್ತಿಗಳಾಗಿರಬೇಕು. ಕಳ್ಳ ನಾಟಕಗಳನ್ನು ಮಾಡಬಾರ್ದು. ಉಪಯೋಗ ಆಗಂಗಿದ್ರೆ ಮಾತ್ರ ಬರೋದು ದೇವರ ಸಮ್ಮುಖಕ್ಕೆ. ಹೌದಾ? ಬ್ರದರ್, ನನ್ನ ಮಗಳಿಗೆ ಹುಷಾರಿಲ್ಲ ಬ್ರದರ್, ನನ್ನ ಮಗನಿಗೆ ಒಂದು ಹೆಣ್ಣು ನೋಡಿ ಬ್ರದರ್, ನನ್ನ ಮಗಳಿಗೆ ಒಂದು ಗಂಡು ನೋಡಿ ಬ್ರದರ್. ಫಾದರ್, ಒಂದು ಬ್ರದರು ಇಲ್ಲ ಫಾದರು. ಕರೆಕ್ಟಾ? ಪಾಸ್ಟರ್ಗಳು ಅಂದ್ರೆ ಏನಂತಾರೆ? ಪಾಸ್ಟರ್ಗಳು ಅಂದ್ರೆ ಬ್ರದರ್ ಅಂತಾರೆ, ಫಾದರ್ಗಳು ಅಂದ್ರೆ ಫಾದರ್ ಅಂತ ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು ಉಳಿದು ಟೈಮಲ್ಲ ಏನು? ಸ್ಥಿರತೆ ಬೇಕಾಗಿಲ್ಲ, ಶಾಶ್ವತ ಗುಣ ಬೇಕಾಗಿಲ್ಲ, ನಿಷ್ಠೆ ಬೇಕಾಗಿಲ್ಲ, ಉಪಯೋಗ ಇದ್ರೆ ಮಾತ್ರ ದೇವರು ಬೇಕು. ಉಪಯೋಗ ಇಲ್ಲ ಅಂದರೆ ದೇವರು ಬೇಡ. ಅದಕ್ಕೋಸ್ಕರನೇ ಆ ಒಡಂಬಡಿಕೆಯನ್ನು ಎಚ್ಚರಿಸುವುದಕ್ಕಾಗಿ ತಲೆ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡೋದು. ತೀರ್ಥ ಪ್ರೋಕ್ಷಣೆ ಮಾಡೋದು ಒಂದು ಒಪ್ಪಂದವನ್ನು ದೇವರು ಮಾಡ್ಕೊಳ್ತಾರೆ. ನಾನು ಲೀಮಾ ಸಿಸ್ಟರ್ ಅವರ 1 ಎಕರೆ ಜಾಗಕ್ಕೆ ದ್ರೋಹ ಮಾಡಿದಾಗ ಅವ್ರು ಹೇಳ್ತಾರೆ, ನೀನೊಬ್ಬ ಮೋಸಗಾರ, ನೀನೊಬ್ಬ ದ್ರೋಹಿ. ನಾವಿಬ್ಬರು ಮಾಡ್ಕೊಂಡಂಥ ಒಪ್ಪಂದ ಏನು ಮಾಡಿದೆ ನೀನು? ಕೊಡಲಿಲ್ಲ ಅಲ್ವಾ? ಯೋಚನೆ ಮಾಡಿ. ಇವತ್ತಿಗೂ ನಾವು ಏನು ಕೇಳಿಲ್ಲ ದೇವ್ರ ಹತ್ರ. ನಾವು ಕೇಳಿದೆಲ್ಲ ಕೊಡ್ತಾ ಇದ್ದಾರೆ. ಕೇಳದೆ ಇರೋದು ಎಷ್ಟೋ ಅವಶ್ಯಕತೆಗಳನ್ನು ದೇವರು ನಮಗೆ ಪೂರೈಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೇಳದಿರೋ ಎಷ್ಟೋ ಒಂದು ಆಶೀರ್ವಾದಗಳನ್ನು ದೇವರು ನಮಗೆ ಪ್ರತಿದಿನ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರಾ ಇಲ್ಲ? ಹಾಗಾದ್ರೆ ನಾವು ಸ್ಥಿರತೆಯಿಂದ ಇರಬೇಕಾ? ಸ್ಥಿರತೆಯಿಂದ ಇರ್ಬೇಕಲ್ವಾ? ಶಾಶ್ವತವಾದ ಗುಣದಿಂದ ಇರ್ಬೇಕಾ? ಗುಣ ಬದಲಾಗಬೇಕಾ? ಗುಣ ಬದಲಾಗುವಂತಿಲ್ಲ. ಮನುಷ್ಯನ ನಿಷ್ಠೆ ಬಲವಾಗಿರಬೇಕು. ಲೋಕಕ್ಕೆ ಉಪಯೋಗ ಆಗದೆ ಹೋದ್ರೂ ಪರವಾಗಿಲ್ಲ, ಪರಲೋಕಕ್ಕೆ ಅವನು ಉಪಯೋಗ ಆಗಬೇಕು. ಭೂಲೋಕದಲ್ಲಿ ಅವನಿಗೆ ಬೆಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನು ಪರಲೋಕದಲ್ಲಿ ಬೆಲೆ ಉಳ್ಳವನಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ನೋಡಿ, ಬೆಲೆ ಯಾವಾಗ ಬರುತ್ತೆ ಗೊತ್ತಾ? ಬೆಲೆ ಯಾವಾಗ ಬರೋದು? ಪರಲೋಕದಲ್ಲಿ ಬೆಲೆ ಯಾವಾಗ ಬರೋದು? ಪರಲೋಕದಲ್ಲಿ ಬೆಲೆ ಯಾವಾಗ ಬರೋದು? ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ವಾ? ಸರಿ, ಒಂದು ವಾಕ್ಯ ಓದೋಣ. ಒಂದು ವಾಕ್ಯ. ನಾವು ಜಾಸ್ತಿ ಓದ್ತಾ ಇದ್ದೀವಲ್ವಾ, ಅದಕ್ಕೋಸ್ಕರ. ಈಗ 6 ದಿನ 7 ದಿನದಿದ್ದು 3 ದಿನ ಆಯಿತು. ಗೊತ್ತಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆದರೆ 1 ದಿನ ಆಗ್ಬೋದು, ವಾರಕ್ಕೆ 1 ದಿನ ಆಗ್ಬೋದಲ್ವಾ? ಓಕೆ. ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯ 5ನೇ ಅಧ್ಯಾಯ ವಾಕ್ಯ 18 ಹಾಗೂ 19. ಓದಿ, ಬೇಗ ಓದಿ. ಭೂಮ್ಯಾಕಾಶಗಳು ಉಳಿದಿರುವ
ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಹಾ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹ್ಮ್ ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಹ್ಮ್ ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರೈಸ್ ದಿ ಲಾರ್ಡ್. ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವನಿಗೆ ಮಹಾತ್ಮ, ಬೆಲೆಯುಳ್ಳವನು. ಮಹಾತ್ಮ ಅಂದ್ರೆ ಏನು? ಮಹಾತ್ಮ ಅಂದ್ರೆ ಏನು? ಬೆಲೆಯುಳ್ಳವನಲ್ವಾ? ದೊಡ್ಡ ವ್ಯಕ್ತಿ. ದೊಡ್ಡ ವ್ಯಕ್ತಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದೀರಾ? ಹೋಗ್ಲಿ, ಇದ್ದೀರಾ? ಇದೀವಿ ಬ್ರದರ್, ಕೇಳಿಸ್ತದೆ. ಹಾ, ಮತ್ತೆ ಏನಕ್ಕೆ ವಾಯ್ಸ್ ಬರ್ತಾ ಇಲ್ಲ? ಹಾ, ಮಹಾತ್ಮ ಅಂತ ಹೇಳಿದ್ರೆ ಬೆಲೆಯುಳ್ಳಂಥ ವ್ಯಕ್ತಿ. ಹೇಗೆ ಬೆಲೆ, ಅವನಿಗೆ ಬೆಲೆ ಪರಲೋಕದಲ್ಲಿ ಯಾವ ರೀತಿ ಸಿಗುತ್ತೆ? ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವುದರಿಂದ. ಅರ್ಥ ಆಗ್ತದೆಯಾ? ಅರ್ಥ ಆಗ್ತಿದೆ brother. ಅರ್ಥ ಆಯ್ತು ಬ್ರದರ್. ಹಾ, ಇವತ್ತೊಬ್ಬ ಯಾಜಕ ಹೇಳಿದ್ರಲ್ಲ, ಜಪಸರ ಮಾತ್ರ ಮಾಡ್ತಾರಿ, ನೀವು ಬೈಬಲ್ ಓದ್ದಂಗೆ ಆಗುತ್ತೆ. ಸಾಧ್ಯನಾ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಬ್ರದರ್. ಪ್ರೈಸ್ ದಿ ಲಾರ್ಡ್. ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಇವರಿಗೆ ಧರ್ಮಶಾಸ್ತ್ರದ ಗೂಢಾರ್ಥ ಇವರಿಗೆ ತಿಳಿಯೋಕ್ಕೆ ಇಲ್ಲ. ಬೇಕಾಗಿಲ್ಲ. ಗಂಡ ಮೇಲ್ನೋಟಕ್ಕಿದ್ರೆ ಸಾಕು. ನೋಡಿ, ಆ ಒಬ್ಬ ವ್ಯಕ್ತಿಯ ಮುಖಾಂತರ ಎಷ್ಟು ಆತ್ಮಗಳು ನಾಶ ಆಗುತ್ತೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯರನ್ನು ನೀವು ಹಿಂಬಾಲಿಸಬೇಡಿ, ಮಾನವರನ್ನು ನೀವು ಹಿಂಬಾಲಿಸಬೇಡಿ. ಯಾವ ಗಣನೆಗೆ ಬಂದಾನೋ ಅವನು? ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯವನು. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಯಾರಿಗೂ ಸಾಮಾನ್ಯವಾಗಿ ಬೆಲೆ ಇಲ್ಲ. ಅದು ಅವ್ರವ್ರು ಕೊಟ್ಟಿರೋಂಥ ಜವಾಬ್ದಾರಿ. ಈಗ ಪೋಪ್ಗೆ ಒಂದು ಜವಾಬ್ದಾರಿ ಇದೆ, ಅವ್ರು ಮಾಡಲೇಬೇಕಾಗುತ್ತೆ. ಅದಾದಮೇಲೆ ಬಿಷಪ್ಗೊಂದು ಜವಾಬ್ದಾರಿ ಇದೆ, ಅದು ಮಾಡಲೇಬೇಕಾಗುತ್ತೆ. ಯಾಕಂದರೆ ಆ ಜವಾಬ್ದಾರಿ ಮಾಡದೆ ಹೋಗಲಿ ಅವರು ಮರಣ ಹೊಂದುತ್ತಾರೆ, ನಾವು ಮರಣ ಹೊಂದುತ್ತೀವಿ. ಬೆಲೆ ಕೊಡೋದೆಲ್ಲಿ? ಬೆಲೆ ಸಿಗೋದೆಲ್ಲಿ? ಪರಲೋಕದಲ್ಲಿ. ಆಮೆನ್. ಪರಲೋಕದಲ್ಲಿ brother. ಸ್ವರ್ಗದಲ್ಲಿ ಅಲ್ವಾ? ನ್ಯಾಯ ತೀರ್ಪಿನ ದಿನ. ಹೌದು. ಯಾವ ಬೇಸ್ ಮೇಲೆ, ಯಾವ ಆಧಾರದ ಮೇಲೆ ಬೆಲೆ ಸಿಗುತ್ತೆ? ನ್ಯಾಯ ತೀರ್ಪಿನ ದಿನ ಬೆಲೆ ಯಾವಾಗ ಸಿಗೋದು? ಧರ್ಮಶಾಸ್ತ್ರವನ್ನ ಪಾಲಿಸೋದ್ರಿಂದ. ಪಾಲಿಸ್ಬೇಕು ಬ್ರದರ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ ಇವತ್ತು ಕ್ಲಾಸು? ಅರ್ಥ ಆಯ್ತು ಬ್ರದರ್. ದೇವರು ನಮ್ಮೊಂದಿಗೆ ಮಾಡಿಕೊಂಡಂಥ ಶಾಶ್ವತವಾದ ಒಂದು ಒಪ್ಪಿನ ಒಡಂಬಡಿಕೆ. ಆ ಒಡಂಬಡಿಕೆ ಏನು ಎಂಬುದನ್ನು ನಾಳೆ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರವಾಗಲಿ.